ಭಾರತ್ ಬಂದ್ ಎಫೆಕ್ಟ್ ಬಿಎಂಟಿಸಿಗೂ ತಟ್ಟಿದೆ. ಕಲ್ಲು ತೂರಾಟ ಹಿನ್ನೆಲೆಯಲ್ಲಿ ಬಿಎಂಟಿಸಿ ಬಸ್ ಸಂಚಾರವನ್ನ ಸ್ಥಗಿತಗೊಳಿಸಲಾಗಿತ್ತು. ಇದರಿಂದ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಇನ್ನು ಸಂಚರಿಸ್ತಾ ಇರುವ ಕೆಲವು ಬಸ್ಗಳು ಫುಲ್ ರಶ್ ಆಗಿದ್ದು ಬಸ್ ಸಂಚಾರ ವಿರಳವಾಗಿದೆ. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ವಿನಯ್ ನಡೆಸಿರುವ ವಾಕ್ ಥ್ರೂ ನೋಡೋಣ ಬನ್ನಿ. ದೇಶದಾದ್ಯಂತ ವಿವಿಧ ಕಾರ್ಮಿಕ ಸಂಘಟನೆಗಳು ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ 2 ದಿನಗಳ ಮುಷ್ಕರಕ್ಕೆ ಕರೆ ನೀಡಿವೆ. ಹೀಗಾಗಿ ದೇಶಾದ್ಯಂತ ಬಂದ್ಗೆ ಕರೆ ನೀಡಿದ್ದು, ಬಂದ್ನ ಒಂದು ವ್ಯಾಪಕತೆ ಬೆಂಗಳೂರಿನಲ್ಲೂ ಕೂಡ ಹಮ್ಮಿಕೊಂಡಿದೆ ಅಂತ ಹೇಳ್ಬೋದು. ಯಾಕೆಂದರೆ ನಿನ್ನೆ ಕೂಡ ಒಂದು ಬಂದ್ಗೆ ಬೆಂಗಳೂರಿನಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತ ಆಗಿದೆ. ಆದರೆ ಇಂದು ಕೂಡ ಕೆಲವೊಂದಿಷ್ಟು ಬಸ್ಗಳ ಮೇಲೆ ಪ್ರಯಾಣಿಕರು ಓಡಾಡುವಂಥ ಬಸ್ಗಳ ಮೇಲೆ ಕೆಲವೊಂದಿಷ್ಟು ಸಂಘಟನೆಗಳು ಕಲ್ಲು ತೂರಾಟ ಮಾಡಿದ್ರಿಂದ ಇವತ್ತು ಬಿಎಂಟಿಸಿ ಬಸ್ಗಳ ಸ್ವಲ್ಪ ಮಟ್ಟಿನ ಕಡಿತಗೊಳಿಸಲಾಗಿದೆ. ಹೀಗಾಗಿ ಕಡಿತಗೊಂಡಿರೋದ್ರಿಂದ ಪ್ರಯಾಣಿಕರು ಒಂದು ಕಡೆ ಪರದಾಡುವಂಥ ಸ್ಥಿತಿ ಮೆಜೆಸ್ಟಿಕ್ನ ಬಸ್ ನಿಲ್ದಾಣದಲ್ಲಿ ನಿರ್ಮಾಣವಾಗಿದೆ ಅಂತ ಹೇಳ್ಬೋದು. ಕೆಲವೊಂದಿಷ್ಟು ಪ್ರಯಾಣಿಕರು ಹಾಸ್ಪಿಟಲನ್ನು ನಂಬಿಕೊಂಡು ಬೆಂಗಳೂರಿಗೆ ಬಂದಿರ್ತಾರೆ, ತೋರಿಸಿಕೊಂಡು ವಾಪಸ್ ತಮ್ಮ ಊರಿಗೆ ಹೋಗ್ಲಿಕ್ಕೂ ಆಗದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ ಬಸ್ ನಿಲ್ದಾಣದಲ್ಲಿ ತಮ್ಮ ಗಂಟೆಗಳಿಂದನೂ ಕೂಡ ಬಸ್ಗಾಗಿ ಕಾಯ್ತಿರುವಂಥ ಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಬಸ್ನ ಕೆಲವೊಂದಿಷ್ಟು ಕೊರತೆಗಳಿಂದ ಬಿಎಂಟಿಸಿಯವರು ಕೂಡ ಕೆಲವೊಂದಿಷ್ಟು ಬಸ್ಗಳನ್ನು ಸ್ಥಗಿತ ಮಾಡಿದ್ದಾರೆ. ಹೀಗಾಗಿ ಪ್ರಯಾಣಿಕರು ಕೂಡ ಪರದಾಡುವಂಥ ಸ್ಥಿತಿ ಈಗ ಮೆಜೆಸ್ಟಿಕ್ನಲ್ಲಿ ನಿರ್ಮಾಣವಾಗಿದೆ. ಹಲವು ಗಂಟೆಗಳಾದರೂ ಕೂಡ ಯಾವುದೇ ಬಸ್ಸುಗಳು ಮೆಜೆಸ್ಟಿಕ್ ಕಡೆ ಬರ್ತಾ ಇಲ್ಲ. ಅಂದರೆ ಕೆಲವೊಂದಿಷ್ಟು ಬಸ್ಗಳನ್ನು ಕಡಿಮೆ ಮಾಡಿದ್ದಾರೆ. ಬನ್ನಿ, ಈ ಒಂದು ಬಂದ್ನ ಮುಷ್ಕರಕ್ಕೆ ಮತ್ತು ಇದರಿಂದ ಪ್ರಯಾಣಿಕರು ಯಾವ ರೀತಿ ಅಂತ ಸಮಸ್ಯೆ ಅನುಭವಿಸುವಂತ ಕೇಳೋಣ. ಸರ್, 2 ದಿವಸಗಳ ಬಂದ್ಗೆ ಕರೆ ನೀಡಿದ್ದಾರೆ. ಬಸ್ನ ಕೊರತೆನೂ ಕೂಡ ಆಗ್ತದೆ. ಎಷ್ಟು ಸಮಸ್ಯೆ ಆಗ್ತದೆ ನಿಮಗೆ? ತುಂಬ ಕಷ್ಟ ಆಗ್ತಾಯಿದೆ. ನಾನು ಡೆಲಿವರಿ ಹೋಗ್ಬೇಕು ಇವಾಗ ಜಯನಗರ್ಗೆ. ಒಂದು ಬಸ್ಸು ಇಲ್ಲ, 1 ಅವರಿಂದ ಕಾಯ್ತಾ ಇದ್ದೀವಿ. ತುಂಬ ಕಷ್ಟ ಆಗ್ತಾಯಿದೆ. ಅಂದರೆ ಈಗ 2 ದಿವಸದಿಂದ ಮುಷ್ಕರ ಕರೆ ನೀಡಿದ್ದಾರೆ. ಬಿಎಂಟಿಸಿ ಕಲ್ಲು ತೂರಾಟದಿಂದ ಕೆಲವೊಂದಿಷ್ಟು ಬಸ್ಗಳು ಕಡಿಮೆನೂ ಕೂಡ ಮಾಡಿದ್ದಾರೆ. ಇದರಿಂದ ತಮಗೆ ಎಷ್ಟು ಸಮಸ್ಯೆ ಆಗ್ತದೆ? ನಮಗೆ ತುಂಬಾ ಕಷ್ಟ ಇದೆ ಬಸ್ಸಲ್ಲೆಲ್ಲ ಓಡಾಡೋದು. ಈಗ ಮಲ್ಲೇಶ್ವರಂ 18 ಕ್ರಾಸಿಂದ ಮೆಜೆಸ್ಟಿಕ್ ಬಂದೆ. ಮೆಜೆಸ್ಟಿಕ್ಕಿಂದ ಜಯನಗರ ಹೋಗ್ಬೇಕು, ಬಸ್ಗಳಿಲ್ಲ. 1 ಅವರಿಂದ ಕಾಯ್ತಾ ಇದ್ದೀವಿ. ಡೆಲಿವರಿ ಮುಗಿಸ್ಬೇಕು. ಇವಾಗ ಆಫೀಸಿಂದ ಕಾಲ್ ಮಾಡ್ತಾ ಇದ್ದಾರೆ, ಎಲ್ಲಿದ್ದೀರಾ ಅಂತ. ಏನು ಸಮಸ್ಯೆ? ಸರ್, ನೀವು ಎಲ್ಲಿಂದ ಬಂದಿದ್ದೀರಿ? ಏನು ಸಮಸ್ಯೆ ಆಗ್ತಾ ಇದೆ? ಮನುಷ್ಯಂಗ್ರಿಗೆ ಹೋಗ್ಬೇಕು ಸರ್. ನಾವು ಬಂದ್ವಿ, ತುಂಬ ತೊಂದರೆ ಆಗ್ತಾ ಇದೆ. ಇದೆಲ್ಲ ನೋಡ್ತಾ ಇದ್ರೆ ಈ ಜನಕ್ಕೇನೆ ತೊಂದರೆ ಆಗ್ತಾ ಇದೆ ಹೊರತು ಬೇರೆ ಯಾರಿಗೂ ತೊಂದರೆ ಆಗ್ತಾ ಇಲ್ಲ. ಒಂದು ಬಸ್ಗಳು ಇಲ್ಲ. ಒಂದೂವರೆ ಅವರ್ ಆಯಿತು, ಒಂದು ಬಸ್ಸು ಇಲ್ಲ ಸರ್. ಎಲ್ಲ ಕಾಯ್ಕೊಂಡು ಕೂತಿದ್ದೀವಿ. ಸರ್, ತಾವು ಎಲ್ಲಿಗೆ ಹೋಗ್ಬೇಕು? ಎಷ್ಟು ಗಂಟೆಯಿಂದ ವೇಟ್ ಮಾಡ್ತಿದ್ದೀರಿ? ಸರ್, 1.5 ಅವರ್ ಆಯಿತು. ನಾವು ಬನಶಂಕರಿಗೆ ಹೋಗ್ಬೇಕು, ಇಲ್ಲಿ ಕಾಯ್ಕೊಂಡು. ಓಕೆ, ಒಟ್ಟು ಬಂದಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಸರ್. ಭಾಳ ತುಂಬ ತೊಂದರೆ ಆಗ್ತಾ ಇದೆ. ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇರೋದು, ಬೇರೆ ಯಾರಿಗೂ ಇಲ್ಲ. ಓಕೆ, ಬಸ್ಸನ್ನು ಬಿಡೋಕ್ಕೆ ನೀವು ಸ್ವಲ್ಪ ವ್ಯವಸ್ಥೆ ಮಾಡಿದ್ರೆ ಭಾಳ ಒಳ್ಳೆಯದಾಗುತ್ತೆ ಸರ್. ಓಕೆ, ಪ್ರಯಾಣಿಕರು ಕೂಡ 2 ಗಂಟೆಗಳಿಂದಕ್ಕಿಂತಲೂ ಹೆಚ್ಚಿನ ಕಾಲ ಬಿಎಂಟಿಸಿ ಮೆಜೆಸ್ಟಿಕ್ನ ಬಸ್ ನಿಲ್ದಾಣದಲ್ಲಿ ವೇಟ್ ಮಾಡ್ತಿದ್ದೀವಿ. ಬೇರೆ ಬೇರೆ ಭಾಗಗಳಿಗೆ ಹೋಗಬೇಕು. ಬಸ್ಸನ್ನು ದಿಢೀರವಾಗಿ ಸ್ಥಗಿತಗೊಳಿಸೋದ್ರಿಂದ ನಮಗೂ ಕೂಡ ಸಮಸ್ಯೆ ಆಗ್ತಾ ಇದೆ. ಕೆಲಸಗಳಿಗೆ ಹೋಗೋದು ಕೂಡ ಸಮಸ್ಯೆ ಆಗ್ತಾಯಿದೆ ಅನ್ನೋ ಅಭಿಪ್ರಾಯನೂ ಕೂಡ ಸಾರ್ವಜನಿಕರು ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾಮನ್ ಸಿದ್ದು ಜೊತೆ ವಿನಯ್ ಕುಮಾರ್ ಕಾಶಪ್ಪನವರ್, TV5 ಬೆಂಗಳೂರು.